ZEE5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ಇವ್ರದ್ದು ಅತಿ ಆಯ್ತಲ್ಲ. ನಾನು ಎಷ್ಟೇ ಪ್ರಯತ್ನ ಪಟ್ರು ಇವ್ರನ್ನ ಮನೆಯಿಂದ ಆಚೆ ಕಳ್ಸಕ್ ಆಗ್ತಿಲ್ಲ. ಇವ್ರು ಹೋಗ್ಲಿಲ್ಲ ಅಂದ್ರೆ ಈ ಮನೆ ಉಳಿಯಲ್ಲ. ಏನ್ ಲೀಲಾ ಅವ್ರೆ ಅಂತರನ್ನು ಹುಡ್ಕೊಂಡು ಹೋಗಿದ್ರಂತೆ? ಸಿಕ್ಕಿದ್ರಾ? ಅವ್ರು ಸಿಕ್ಕಿದ್ರೆ ನೀವಿಲ್ಲಿರ್ತಾ ಇರಲಿಲ್ಲ ಬಿಡಿ ಅಲ್ವಾ? ತುಂಬಾ ಯೋಚನೆ ಮಾಡಬೇಡಿ, ನಾನು ನಿಜನೇ ಹೇಳ್ತಾ ಇದ್ದೀನಿ. ಏನೋ ಏಜೆಗೆ ನಾನೇ ಇಂಪಾರ್ಟೆಂಟು, ನನ್ ಬಿಟ್ರೆ ಬೇರೆ ಯಾರೂ ಇಲ್ಲ ಅಂತ ಮೆರಿತಾ ಇದ್ರಿ. ಏಜೆಗೆ ಯಾರು ಇಂಪಾರ್ಟೆಂಟ್ ಅಂತ ತೋರಿಸ್ಬೇಕಿತ್ತು, ಅದಕ್ಕೆ ಒಂದು ಸಣ್ಣ ಚಮಕ್ ಕೊಟ್ಟೆ. ಫೋನ್ ಕಾಲ್ ಬಂದಿರಬೇಕಲ್ಲ, ಕ್ಲೂ ಸಿಕ್ಕಿರ್ಬೇಕಲ್ಲ, ಫೋನ್ ನಂಬರ್ಗೋಸ್ಕರ ತುಂಬಾ ಒದ್ದಾಡಿರ್ಬೇಕಲ್ಲ. ಇದೆಲ್ಲ ನನಗೆ ಗೊತ್ತಾಯ್ತು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಇದೆಲ್ಲ ಮಾಡ್ತಿದ್ದು ನಾನೇ. ಜಸ್ಟ್ ಅಂತರ ಅನ್ನೋ ಹೆಸರು ಕಿವಿಗೆ ಬಿತ್ತು ಅಷ್ಟೇ. ಕೋಟ್ಯಾಂತರ ರೂಪಾಯಿ ಬಿಸ್ನೆಸ್ ಮೀಟಿಂಗ್ ಬಿಟ್ಟು ಏಜೆ ತಾನು ಎಲ್ಲಿದ್ದೀನಿ, ಏನ್ ಮಾಡ್ತಾ ಇದ್ದೀನಿ, ಸೊಸೈಟಿಲಿ ತನ್ನ ವ್ಯಾಲ್ಯೂ ಏನು ಅನ್ನೋದನ್ನ ಮರೆತು ಬೀದಿ ಬೀದಿ ಅಲ್ಲಾಡ್ತಿದ್ದ. ಇದಕ್ಕೆಲ್ಲ ಕಾರಣ ಅಂತರ ಅನ್ನೋ ಹೆಸರು. ಜೊತೆಲಿರೋರಿಗೆ ನೋವಾಗ್ತಾ ಇದೆಯಾ, ಅವ್ರು ಕಂಫರ್ಟಬಲ್ ಆಗಿದಾರ ಅಂತ ನೋಡ್ಕೊಳ್ಳೋ ಏಜೆ ತಿಂದ್ರ ಅಂತಾನೂ ಕೇಳಲಿಲ್ಲ. ಗಾಯ ಆಗಿ ರಕ್ತ ಬರ್ತಿದ್ರು ಹೇಗಿದ್ಯಾ ಅಂತ ಕೇಳಲಿಲ್ಲ. ಕಡೆ ಪಕ್ಷ ಒಂದ್ ತೊಟ್ಟು ನೀರು ಕುಡಿಯೋಕ್ಕೂ ಬಿಡ್ಲಿಲ್ಲ. ಇದಕ್ಕೆಲ್ಲ ಕಾರಣ ಅಂತರ ಅನ್ನೋ ಹೆಸರು. ಈ ಮನೆಗೆ ಆ ಹೆಸರೊಂದೇ ಸಾಕು. ನೀನೇನೇ ಮಾಡಿದ್ರು ನಿನ್ನ ಜಾಗ ಇಲ್ಲೇ. ಹಲೋ, ಒಂದು ವಿಷಯ ತಿಳ್ಕೊಳ್ಳಿ, ಈ ಮನೇಲಿ ಅಂತರ ಇಲ್ಲ ಅಂದ್ರೂ ಅವಳ ಹೆಸರಲ್ಲೇ ಆಳ್ತಿದ್ದಾಳೆ. ಇದು ನಿಮಗೆ ಪ್ರೂವ್ ಮಾಡಬೇಕಿತ್ತು, ಮಾಡಿದ್ದೀನಿ. ಇನ್ಮೇಲಾದ್ರೂ ಈ ಮನೇಲಿ ನಿಮ್ಮ ಜಾಗ ಏನು ಅಂತ ಅರ್ಥ ಮಾಡ್ಕೊಂಡು ಮುಂದುವರಿರಿ. ಇಲ್ಲ ಅಂದ್ರೆ ವಿಕ್ರಮ್ ಸಾಯಿಸ್ಬಿಡು, ಒಂದೇ ಸಲ ಸತ್ತು ಹೋಗ್ಬಿಡ್ತೇನೆ. ಗಂಡ ಹೆಂಡತಿ ಮಧ್ಯ ಇಷ್ಟೊಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದೆಯಲ್ಲ. ಏಜೆ ಮುಂದೆ ಎಷ್ಟು ಚೆನ್ನಾಗಿರ್ತಾರೆ. ಮೋಸ್ಟ್ಲಿ ಇದೇ ರೀಸನ್ಗೆ ಅವ್ರ ಸಂಬಂಧ ಚೆನ್ನಾಗಿಲ್ಲ ಅಂತ ಅನ್ಸುತ್ತೆ. ಆದ್ರೆ ಛಾಯಾ ಅವರು ತುಂಬಾ ಒಳ್ಳೆಯವರು. ನಾನು ಏನೇನೋ ಬೈದ್ಬಿಟ್ಟು ಅವ್ರಿಗೆ ತುಂಬಾ ಹರ್ಟ್ ಮಾಡ್ಬಿಟ್ಟೆ. ಛೇ, ಲೀಲಾ, ಅಂತರಾತೆ ಸಿಗ್ತಾರೆ ಅಂತ ಹೋದ್ಯಲ್ಲ, ನಿನಗೆ ಒಂದು ಕ್ಷಣಕ್ಕೂ ಏನು ಅನ್ನಿಸ್ಲಿಲ್ವಾ? ಅನ್ಸ್ತು. ಅಂತರ ಅಕ್ಕನ ಜೊತೆಲಿರೋರು ಸಿಕ್ಕಾಗ ಏಜೆ ಎಷ್ಟು ಖುಷಿ ಆದ್ರು. ಆದ್ರೆ ಈಗ ಅಂತರ ಅಕ್ಕನೇ ಸಿಗ್ತಾರೆ ಅಂದ ತಕ್ಷಣ ಏಜೆ ಇಷ್ಟು ವರ್ಷ ವೇಟ್ ಮಾಡಿದಕ್ಕೆ ಉತ್ತರ ಸಿಗುತ್ತೆ. ಏಜೆ ಇನ್ಮೇಲಿಂದ ಯಾವಾಗ್ಲೂ ಖುಷಿಯಾಗಿರ್ತಾರೆ ಅಂತ ಅನ್ಸ್ತು ದುರ್ಗಾ ಅವ್ರೆ. ಲೀಲಾ, ನಾನು ಹೇಳ್ತಿರೋದು ನಿಂಗೆ ಯಾಕೆ ಅರ್ಥ ಆಗ್ತಾ ಇಲ್ಲ? ಅಂತರ ಅತ್ತೆ ವಾಪಸ್ ಬಂದ್ರೆ ಈ ಮನೇಲಿ ನೀನ್ ಕಳ್ದು ಹೋಗ್ತೀಯ.
ನಿನಗೂ ಈ ಮನೆಗೂ ಯಾವ ನಂಟು ಉಳಿಯಲ್ಲ. ಅರ್ಥ ಮಾಡ್ಕೊ. ಏಜೆ ಹೆಂಡತಿಯಾಗಿ ಒಂದು ಕ್ಷಣಕ್ಕಾದ್ರೂ ಅಂತರ ಅತ್ತೆ ಸಿಗಬಾರ್ದು ಅಂತ ನಿನಗನ್ನಿಸ್ಲಿಲ್ವಾ? ಇಲ್ಲ, ಅಂತರ ಅಕ್ಕ ಸಿಗಬಾರ್ದು ಅಂತ ನಾನು ಯೋಚನೆ ಮಾಡಿದ್ರೆ ಅದು ನನ್ನ ಸ್ವಾರ್ಥ ಆಗುತ್ತೆ. ನನಗೆ ಏಜೆ ಖುಷಿ ಮುಖ್ಯ, ಸಂತೋಷ ಮುಖ್ಯ, ಅವ್ರ ನೆಮ್ಮದಿ ಮುಖ್ಯ. ಅವ್ರಿಗೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ಏಜೆ ಎಲ್ಲಾರನ್ನೂ ಖುಷಿಯಾಗಿಡ್ತಾರೆ, ಆದ್ರೆ ಅವ್ರ ಖುಷಿನ ಕಾಪಾಡೋದಕ್ಕೆ ನನಗೊಂದು ಕೆಲಸ ಸಿಕ್ಕಿದೆ. ನಾನು ಅದನ್ನ ಪ್ರಾಮಾಣಿಕವಾಗಿ ಮಾಡ್ತೀನಿ. ನೀವೇನೋ ಯೋಚನೆ ಮಾಡ್ಬಿಡಿ ದುರ್ಗಾ ಅವ್ರೆ. ಈ ಮನೆಗೆ ನೆನಪಾಗಿರೋ ಅಂತರ ಅಕ್ಕ ವಾಪಸ್ ಬರ್ಲಿ. ನೆಪ ಆಗಿರೋ ನಾನು ನೆನಪಾಗೆ ಉಳ್ಕೋತೀನಿ. ಅಲ್ವೇ, ನಮ್ಗೆ ಏನ್ ಕಮ್ಮಿ ಆಗಿದೆ ಹೇಳು? ದೇವ್ರು ನಮ್ಗೆಲ್ಲ ಕೊಟ್ಟಿದ್ದಾನೆ, ಆದ್ರೂ ನಿನ್ ದುರಾಸೆ ಮಾತ್ರ ಹೋಗಲ್ಲ. ಯಾಕೆ? ಹೌದ್ರಿ, ಹೌದು. ಆ ದೇವ್ರು ನಮ್ಗೆ ತುಂಬಿ ತುಂಬಿ ಕಲಿಸ್ಬಿಟ್ಟಿದ್ದಾನೆ. ಅದನ್ನ ಹೊರಕ್ಕೆ ಕಷ್ಟ ಆಗಿ ಹೀಗಿದ್ದೀವಿ ನಾವು. ಏನ್ ಬೆಳಗ್ಗೆ ಎದ್ದು ಕಾಫಿ ಕೊಡಕ್ಕೊಬ್ಬ ಆಳು, ಟೀ ಕೊಡಕ್ಕೊಬ್ಬ ಆಳು, ರೆಡಿ ಮಾಡ್ಕೊಂಡು ಆಚೆ ಹೋದ್ರೆ ಬ್ಲ್ಯಾಕ್ ಕಾರಲ್ಲಿ ಹೋಗ್ಲಾ ವೈಟ್ ಕಾರಲ್ಲಿ ಹೋಗ್ಲಾ ಅಂತ ಕನ್ಫ್ಯೂಷನ್ ಅಲ್ವಾ? ಕೂತ್ಕೊಂಡು ತಿನ್ನೋದಿರ್ಲಿ, ಚೆಲ್ಲಾಡ್ಕೊಂಡು ತಿಂದ್ರು 10 ತಲೆಮಾರ್ಗ ಆಗೋಷ್ಟು ಆಸ್ತಿ ನಮ್ಗಿದೆ. ಈಗ ನಮ್ಗೆ ಟೆನ್ಷನ್ ಏನಪ್ಪಾ ಅಂದ್ರೆ, ನಮ್ಮ ರೇವತಿ ಮದುವೆಗೆ ಬಾಸುಮತಿ ರೈಸ್ ಅಲ್ಲಿ ಅಕ್ಷತೆ ಕಾಳು ಮಾಡ್ಸದ, ಇಲ್ಲ ಕೆಂಪಕ್ಕಿನಲ್ಲಿ ಅಕ್ಷತೆ ಕಾಳು ಮಾಡ್ಸದ ಅಂತ ಅಲ್ವಾ? ಬಂದ್ಬಿಟ್ರು ಹೇಳಕ್ಕೆ. ಸಾಲ ಮಾಡಿ ಓಲೆ ತರದು, ಓಲೆ ಮಾರಿ ಸಾಲ ತೀರ್ಸೋದು, ಇತ್ತಾನೆ ನಮ್ ಲೈಫು. ಬಂದ್ಬಿಟ್ರು ದೊಡ್ಡದಾಗಿ ಹೇಳೋದಿಕ್ಕೆ, ದೇವರೆಲ್ಲ ಕೊಟ್ಟಿದ್ದಾನೆ ಕಡೆ ಅಂತ. ಅಮ್ಮ, ಮೊದ್ಲೇ ಎಲ್ಲ ನೋವಲ್ಲಿದೀವಿ, ನೀನ್ ಸುಮ್ನೆ ಏನೇನು ಹೇಳ್ಬೇಡ ಅಮ್ಮ. ಏನ್ ಬಾಯಿ ಮುಚ್ಕೊಂಡು ನಿಂತ್ಕೋ, ಇಲ್ಲಾಂದ್ರೆ 4 ಬಾರಿಸ್ಬಿಡ್ತೀನಿ. ಬಂದ್ಬಿಟ್ಲು ನನಗ್ ಬುದ್ಧಿ ಹೇಳಕ್ಕೆ. ರೀ ಸ್ವಾಮಿಗಳೇ, ನಿಮ್ಗೇನ್ ಆಸೆ ಇಲ್ವೇನ್ರಿ? ನನ್ಗಿರೋದು ದುರಾಸೆ ಅಲ್ಲ, ಆಸೆ. ನಿಮ್ಗೆ ಪ್ರಮೋಷನ್ ಆಗ್ಬೇಕು ಅಂತ ಆಸೆ ಇಲ್ವಾ? ಸಂಬಳ ಜಾಸ್ತಿ ಆಗ್ಬೇಕು ಅಂತ ಆಸೆ ಇಲ್ವಾ? ನೋಡಿ ಸ್ವಾಮಿಗಳೇ, ನಾನು ದುರಾಸೆ ಪಡೋದ್ರಲ್ಲಿ ತಪ್ಪೇನೂ ಇಲ್ಲ. ನಿಮ್ಗೆ ಸಂಬಳ ಜಾಸ್ತಿ ಆಗ್ಬೇಕು ಅಂತ ಆಸೆ ಇಲ್ವಾ? ಪ್ರಮೋಷನ್ ಬರ್ಬೇಕು ಅಂತ ಆಸೆ ಇಲ್ವಾ? ನಿಮ್ಗೆಲ್ಲ ಆಸೆ ಇರುತ್ತೆ, ಆದ್ರೆ ನಾನ್ ಸ್ವಲ್ಪ ಆಸೆ ಪಡೋದ್ರಲ್ಲಿ ನಿಮ್ಗೆ ದುರಾಸೆ ಅನ್ಸುತ್ತೆ ಅಲ್ವಾ? ನೋಡಿ, ನಿಮ್ಗೆ ಆಸೆ ಇರೋದು ತಪ್ಪಲ್ಲ ಅಂದ್ರೆ ನನ್ಗೆ ಆಸೆ ಇರೋದು ತಪ್ಪಲ್ಲ. ದುರಾಸೆ ಅಂತೆ ದುರಾಸೆ. ಕೌಸಲ್ಯ, ಅದಕ್ಕೆ ಕಣೆ ದೊಡ್ಡವ್ರು ಹೇಳಿರೋದು, ಅತಿ ಆಸೆ ಗತಿಗೆ ಹೇಳೋದು. ನನ್ನ ಯೋಗ್ಯತೆಗೆ ತಕ್ಕಾಗ ನಾನು ಮದುವೆ ಮಾಡ್ತಿದ್ನಪ್ಪ. ಏನು ಮರೆಯುತ್ತಿ, ನಿನ್ಗೇನ್ ಅನ್ಸುತ್ತೆ? ನಿನ್ನ ಅಪ್ಪ ಆದವನಿಗೆ ನಿನಗೆ ಮದುವೆ ಮಾಡೋ ಶಕ್ತಿ ಇದೆ ಅನ್ಸುತ್ತೋ ಇಲ್ಲ ಅನ್ಸುತ್ತೋ? ನೀನೇ ಹೇಳಮ್ಮ. ನನ್ನ ಕೈಗೆ ಎಟ್ಕೋ ಒಂದು ಚಿಕ್ಕ ಚೌಲ್ಟ್ರಿ ಹುಡುಕ್ತಿದ್ದೆ, ಒಬ್ಬ ಒಳ್ಳೆ ಗುಣವಂತನ ತಂದು ಮದುವೆ ಮಾಡ್ತಾ ಇದ್ದೆ. ನೀನೇ ಬೇಡ ಬೇಡ ಅಂತ ಗಲಾಟೆ ಮಾಡಿದ್ದೆ. ಇವಾಗ ಇಷ್ಟೆಲ್ಲ ಆದ್ಮೇಲೆ ಬರೋ ಮಾತನ್ನ ಕೇಳಲೇಬೇಕಾಗುತ್ತೆ. ನೋಡಿ, ನಿಮ್ಮ ತಿರ್ಪೆ ಸ್ಟೈಲಲ್ಲೇ ಮದುವೆ ಮಾಡಿಸ್ತೀನಿ ಅಂದ್ರೆ ನಾನಂತೂ ಸುಮ್ಮನೆ ಇರಲ್ಲ. ಕೌಸಲ್ಯ, ಅಪ್ಪ ಪ್ಲೀಸ್, ಅಮ್ಮ ಪ್ಲೀಸ್. ಸರು, ಹೇಳಿ ಅಕ್ಕ. ಅದು ಅಂತರ ಅತ್ತೆ ಇನ್ನೇನ್ ಸಿಕ್ಬಿಡ್ತಿದ್ರಂತೆ. ಹೌದಾ? ಆಮೇಲೆ ಇನ್ನೇನು 2 ನಿಮಿಷದಲ್ಲಿ ಮಿಸ್ ಆಗ್ಬಿಟ್ರತ್ತೆ.
ಹೇಳಿ ಆಚೆ ತಪ್ಸೋಣ ಅಷ್ಟೇ. ಕರೆಕ್ಟ್ ಅಕ್ಕ, ಹಾಗೆ ಮಾಡೋಣ. ಇಷ್ಟೇ ಆಗಿದ್ಯಂತೆ, ಇನ್ನು ಆ ದಿನಾನು ಬಂದೇ ಬರುತ್ತೆ ಬಿಡಿ. ಸರೋ ಲಕ್ಷ್ಮಿ, ಏನಾಗಿದೆ ನಿಮ್ಮಿಬ್ರಿಗೂ? ನಾನು ನೋಡ್ತಾನೆ ಇದ್ದೀನಿ. ಈ ಬುದ್ಧಿ ಒಳ್ಳೇದಲ್ಲ. ಅಯ್ಯೋ ಬಿಡಿ ಅಕ್ಕ, ನೀವ್ ಕಾಣ್ದಿರೋ ಬುದ್ಧಿನ ನೀವ್ ಹೇಳ್ಕೊಟ್ಟಿರೋ ದಾರಿಯಲ್ಲೇ ನಾವಿಬ್ರು ನಡೀತಿದೀವಿ. ಈಗ ನೀವೇ ರೂಟ್ ಚೇಂಜ್ ಮಾಡಿ ನಾವು ಬರ್ತಿರೋ ದಾರಿನೇ ಸರಿ ಇಲ್ಲ ಅಂದ್ರೆ ಇದು ತಪ್ಪಲ್ವಾ? ಕರೆಕ್ಟ್. ಆ ದಾರಿ ಒಳ್ಳೇದಲ್ಲ ಅಂತಾನೆ ನಿಮ್ಮಿಬ್ರಿಗೂ ರೂಟ್ ಚೇಂಜ್ ಮಾಡಕ್ ಹೇಳ್ತಾ ಇದೀನಿ. ಈ ಹಳೆ ಕೆಟ್ಟ ಬುದ್ಧಿ ಎಲ್ಲ ಬಿಟ್ಟು ಹೊಸದಾಗಿ ಒಳ್ಳೆ ಬುದ್ಧಿ ಕಲೀರಿ. ಎಜೆ ಲೀಲಾ ಗಂಡ ಹೆಂಡತಿ, ಅವರಿಬ್ರು ಮಧ್ಯೆ ಯಾರು ಬರ್ಕೂಡ್ದು. ಬರೋದಕ್ಕೆ ನಾನ್ ಬಿಡೋದೂ ಇಲ್ಲ. ಅಕಸ್ಮಾತ್ ಯಾರಾದ್ರೂ ಬಂದ್ರೆ ಅವ್ರ ಅಂತ್ಯ ಹೇಗಾಗ್ಬೇಕು ಅಂತ ನಾನ್ ಡಿಸೈಡ್ ಮಾಡ್ತೀನಿ. ಅಕ್ಕ, ಏನಕ್ಕ ಇವರು ಮಧ್ಯದಲ್ಲಿ ಬಂದವ್ರಿಗೆ ಅಂತ್ಯ ಕಾಣಿಸ್ತೀನಿ ಅಂತ ಹೇಳ್ತಿದ್ದಾರೆ. ಇನ್ನು ಇದನ್ನೆಲ್ಲ ಮಾಡಿದ್ದು ನಾವೇ ಅಂತ ಗೊತ್ತಾದ್ರೆ ನರ್ಕದಲ್ಲಿ ಬಾಟ್ಲಿಲಾಕಿ ಹೂಡಿದ್ದಾರೆ ಅಂತಾರಲ್ಲ. ಅಕ್ಕ, ನೀವ್ ಹೇಳ್ದಾಗೆ ಕೇಳ್ತೀವಿ. ಸರು, ಕೆಲ್ಸ ಇದೆ, ನಡಿ. ವಿಕ್ರಮ್ ಬಗ್ಗೆ ನೀವೇನು ಯೋಚನೆ ಮಾಡಬೇಡಿ, ಅವನನ್ನ ನಾನ್ ನೋಡ್ಕೋತೀನಿ. ಏನು ಯಾವತ್ತೂ ಇಲ್ದೇ ಇರೋರು ಇವತ್ತಿಬ್ರು ಪಕ್ಕ ಪಕ್ಕ ಕುತ್ಕೊಂಡು ಮಾತಾಡ್ತಾ ಇದ್ದೀರಾ? ನಿಮ್ದೇನ್ರಿ, ನಮ್ ಹೆಣ್ಮಕ್ಳಿಗೆ ಮಾತಾಡೋದ್ 1000 ಇರುತ್ತೆ. ನೀವ್ ಯಾಕ್ರಿ ಮಧ್ಯಕ್ಕೆ ಬರ್ತಾ ಇದ್ದೀರಾ? ಛಾಯಾ ಒಬ್ರೇ ಇಲ್ಲ, ಅವ್ರಿಗೋಸ್ಕರ ನಾನಿದ್ದೀನಿ. ಅವ್ರ ಸುದ್ದಿಗೆ ನೀವು ಬರ್ಬೇಡಿ. ಅವ್ರ ಸುದ್ದಿಗೆ ಬರೋಕ್ಕಿಂತ ಮುಂಚೆ ಯೋಚನೆ ಮಾಡಿ. ನನಗ್ ತಂಗಿ ಇದ್ದಾಳೆ, ಅದ್ರ ಪ್ರೀತಿ ಹೇಗಿರುತ್ತೆ ಅಂತ ನಂಗೆ ಗೊತ್ತು. ಆದ್ರೆ ನಂಗೆ ಅಕ್ಕ ಇಲ್ಲ ಅನ್ನೋಕೊರ್ಗು ಯಾವಾಗ್ಲೂ ಕಾಡ್ತಾ ಇತ್ತು. ಆದ್ರೆ ಇವಾಗ ನನ್ ಜೊತೆ ಛಾಯಾ ಇದ್ದಾರೆ, ಅವರೇ ನನ್ಗಕ್ಕ. ಬಯಸಿ ಬಯಸಿ ಬಲೆಗ್ ಬೀಳೋದು ಅಂದ್ರೆ ಇದೇ ಇರ್ಬೇಕು. ಥ್ಯಾಂಕ್ ಯು ಸೋ ಮಚ್ ಲೀಲಾ ಅವರೇ. ಲೀಲಾ, ಚಾಯನ್ನ ನಿಂಬಲೆಗೆ ಹಾಕೋತಾ ಇದ್ದೀರಾ, ಇದೆಲ್ಲ ಚೆನ್ನಾಗಿರಲ್ಲ ನೋಡಿ. ನಿಮ್ಮನ್ನ ಏಜೆನ ನಾನು ಸುಮ್ಮನೆ ಬಿಡಲ್ಲ. ಆಮೇಲೆ ಏನ್ರಿ, ಏನ್ ಮಾಡ್ತೀರಾ ನೀವು? ಇದೇ ತರ ಮಾತಾಡ್ತಿದ್ರೆ ಏಜೆಂಟ್ ಕರಿಬೇಕಾಗತ್ತೆ. ಕರೀಲಾ? ನೋಡಿದ್ರ ಛಾಯಾ ಅವ್ರೆ, ನೀವು ಪ್ರೀತಿ ತೋರ್ಸಿನೇ ಈ ತರ ಆಗಿರೋದು. ಸ್ವಲ್ಪ ಬಿಸಿ ಮುಟ್ಸಿದ್ರೆ ಎಲ್ಲ ಸರಿ ಹೋಗುತ್ತೆ. ಬಿಸಿ ನಾ ಮುಟ್ಟಿಸ್ತೀನಿ ಲೀಲಾ. ಈಗಾಗ್ಲೇ ಕಾಯೋಕಿಟ್ಟಿದ್ದೀನಿ. ಚೆನ್ನಾಗಿ ಕಾದ್ಮೇಲೆ ನಮಗ್ ಹೇಗ್ ಬೇಕೋ ಹಾಗೆ ಬಗ್ಗಿಸ್ಕೋಬಹುದು. ಲೀಲಾ ಅವ್ರೆ, ಯಾವಾಗ್ಲೂ ನನ್ನ ಜೊತೆ ಹೀಗೆ ಹೇಳಿ. ನಾನಿದಕ್ಕೆ ಒಪ್ಕೊಳ್ಳಲ್ಲ. ಶಬಾಷ್. ಈ ಲೀಲಾ ಬೆನ್ನಿಗೆ ಚೂರಿ ಹಾಕ್ತಾಳೆ ಅಂತ ಇದ್ರಲ್ಲೇ ಗೊತ್ತಾಗುತ್ತೆ. ದುರ್ಗಾ ಅಕ್ಕ ಕರ್ದು ಕೇಳಿದ್ರಲ್ಲ, ಒಳ್ಳೆ ಮರ್ಯಾದೆ ಸಿಗುತ್ತೆ. ಶಬಾಷ್. ಯಾಕ್ಲಿಲ್ಲ? ಯಾಕೆ ಹೀಗೆ ಹೇಳ್ತಿದ್ಯಾ? ನನ್ ಜೊತೆ ಕೆಲಸ ಮಾಡಕ್ ಇಷ್ಟ ಇಲ್ವಾ? ಹೇಳ್ತೀನಿ, ಇದಕ್ಕೊಂದು ಕಾರಣ ಇದೆ. ನಾನ್ ನಿಮ್ ಟೀಮಿಗೆ ಜಾಯ್ನ್ ಆಗ್ಬೇಕು ಅಂದ್ರೆ ಛಾಯಾ ಅವರು ನನ್ ಜೊತೆ ಜಾಯ್ನ್ ಆಗ್ಬೇಕು. ಇಲ್ಲ ಅಂದ್ರೆ
ನಿಮಿಷ ಇರಿ, ಛಾಯಾ ಅವ್ರನ್ನೇ ಕೇಳ್ಬಿಡ್ತೀನಿ. ಛಾಯಾ ಅವ್ರೆ, ಛಾಯಾ ಅವ್ರೆ, ಈಜಿ ನಮ್ಗೆ ಒಂದ್ ಒಳ್ಳೆ ಆಫರ್ ಕೊಟ್ಟಿದ್ದಾರೆ. ನಾನು, ನೀವು, ದುರ್ಗಾ ಸೇರಿ ರೇವತಿ ಮದ್ವೆ ಜವಾಬ್ದಾರಿನ ತಗೋಬೇಕಂತೆ. ಓಕೆ, ವಾವ್, ಇದಕ್ಕಿಂತ ಇನ್ನೇನು ಬೇಕು? ಮನೇಲಿರೋ ಹೆಣ್ಮಕ್ಳೆಲ್ಲ ಒಂದಾದ್ರೆ ಆ ಮನೆ ನಂದಗೋಕಲ್ಲ ಅನ್ನಿಸ್ಕೊಡುತ್ತೆ. ಗುಡ್. ಇನ್ನಾಗೋದೆಲ್ಲ ಒಳ್ಳೇದೆ, ಸಿಗೋದೆಲ್ಲ ಸಿಹಿಸುತ್ತೀನಿ. ಐ ಆಮ್ ರಿಯಲಿ ಹ್ಯಾಪಿ. ಕೈ ಇಟ್ಟಿರೋದು ನೀನು ವಿಕ್ರಮ್. ನೀನು ಅನ್ಕೊಂಡಿರೋ ಕೆಲಸ ಆದಷ್ಟು ಬೇಗ ಆಗತ್ತೆ. ನಾವಿಬ್ರು ಈ ಮನೇಲಿದ್ರೆ ಈ ಮನೆಗೆ ಒಳ್ಳೇದಾಗುತ್ತೆ ಅಂತ ಹೇಳ್ತಾ ಇದ್ದಾನೆ. ಒಳ್ಳೇದಾಗುತ್ತೆ, ಆದರೆ ನಮ್ಮಿಬ್ರಿಗೆ ಮಾತ್ರ. ಏಜೆ ನಂಬಿಕೆನ ನಾನು ಸಂಪಾದಿಸಿದ್ದೀನಿ, ಲೀಲಾ ನಿನ್ನ ನಂಬ್ತಾ ಇದ್ದಾಳೆ. ಎಲ್ಲಿವರೆಗೂ ಅವ್ರು ನಮ್ಮನ್ನು ನಂಬ್ತಾರೋ ನಾವು ಆಡೋ ಆಟದಲ್ಲಿ ಅಲ್ಲಿವರೆಗೂ ಸೇಫ್ ಆಗಿರ್ತೀವಿ. ಈಗಿರೋ ನಂಬಿಕೆನ ಇನ್ನೂ ಗಟ್ಟಿ ಮಾಡ್ತೀನಿ ವಿಕ್ರಮ್. ನಾವು ಈ ಮನೇಲಿ ಇಟ್ಕೊಂಡು ಈ ಮನೆನ ಬೀಳ್ಸಿದ್ರು ಈ ಮನೆನ ಬೀಳ್ಸಿದ್ದು ನಾವೇ ಅಂತ ಯಾರಿಗೂ ಗೊತ್ತಾಗ್ಬಾರ್ದು. ಈ ಮನೆನ ಕಟ್ಟೋಕ್ ಬಂದಿದ್ದೀವಿ ಅಂತ ಎಲ್ಲರೂ ಅನ್ಕೋಬೇಕು. ಒಂದೇ ಒಂದು ಸುಳಿವು ಸಹ ಸಿಗ್ಬಾರ್ದು, ಹಾಗೆ ಮಾಡ್ತೇನೆ. ಎಲ್ಲ ನಾವು ಅಂದ್ಕೊಂಡಂಗೆ ಆಗ್ತಾ ಇದೆ. ಹೀಗಾಗಿ ಜಾಸ್ತಿ ಕ್ಲೋಸ್ ಆಗು. ಸಾಕ್ಷಿ ಬೇಗ ಸಿಗಬೇಕು, ನೆನಪಿರಲಿ. ಏಜೆ, ದುರ್ಗಾ ಅಕ್ಕ ಇದನ್ನ ನಿಮಗ್ ಕೊಡೋದಕ್ ಹೇಳಿದ್ರು. ನೀವ್ ಹೇಳ್ದಾಗೆ ಎಲ್ಲ ಕೆಲಸ ಆಗಿದೆಯಂತೆ. ನೀವ್ ಒಂದ್ಸಲ ಚೆಕ್ ಮಾಡಿ ಅಪ್ರೂವ್ ಮಾಡಿದ್ರೆ ಅವ್ರು ಪ್ರಾಸೆಸಿಂಗ್ ಕಳಿಸ್ತಾರಂತೆ. ಏಜೆ, ಈ ಮದ್ವೆಲಿ ಏನಾದ್ರೂ ಕೆಲಸ ಇದ್ರೆ ಕೊಡಿ. ಅದೇ ಅವತ್ ಹೇಳಿದ್ವಲ್ಲ, ಕೆಲಸ ಮಾಡೋಕೆ ಜವಾಬ್ದಾರಿ ತಗೊಳಕ್ಕೆ ನಮಗೂ ಇಂಟ್ರೆಸ್ಟ್ ಇದೆ ಅಂತ. ಈ ಮದ್ವೆಲಿ ಏನ್ ಕೆಲಸ ಇದ್ರೂ ಕೊಡಿ, ನಾವು ಶ್ರದ್ಧೆಯಿಂದ ಮಾಡ್ತೀವಿ. ದಟ್ಸ್ ಆಕ್ಚುಲಿ ಗುಡ್ ಐಡಿಯಾ. ನೀವ್ಯಾಕೆ ಲೀಲಾ ಅವ್ರ ಮನೆಗೆ ಹೋಗ್ಬಾರ್ದು? ಮದುವೆ ಮನೆ ಅಂದಮೇಲೆ ತುಂಬ ಕೆಲಸ ಇರುತ್ತೆ, ಅವ್ರಿಗೂ ಹೆಲ್ಪ್ ಆಗುತ್ತೆ. ಮೋರೋವರ್, ನೀವು ಜವಾಬ್ದಾರಿ ತಗೊಳ್ಳೋದಕ್ಕೆ ತುಂಬ ಆಸೆ ಪಡ್ತಾ ಇದ್ರಿ. ಐ ಥಿಂಕ್ ದಟ್ಸ್ ದ ಬೆಸ್ಟ್ ಥಿಂಗ್. ಒಂದು ಕೆಲಸ ಮಾಡಿ, ನೀವು ಇವತ್ತೇ ಲೀಲಾ ಅವ್ರ ಮನೆಗೆ ಹೊರಟ್ಬಿಡಿ. ನಮ್ಗೆ ಯಾಕೋ ಈ ಮನೆ ನೋಡಿದ್ರೆ ನಮ್ಮ ಹಳೆ ಸೀನ್ಸ್ ಎಲ್ಲ ರಿಪೀಟ್ ಆಗುತ್ತೆ. ನನಗೂ ಹಾಗೆ ಅನಿಸ್ತಿತ್ತು ಸರು. ಓಹೋ, ಬರ್ಬೇಕು ಬರ್ಬೇಕು. ಏಜೆ ಮನೆ ಮುತ್ತು ರತ್ನ ಲಕ ಲಕ ಲಕ್ಷ್ಮಿ ಬೆಬೆ, ಹೇಗಿದೆಯಪ್ಪ? ಮಾರ್ನಿಂಗ್ ಐ ಗಾಟ್ ನ್ಯೂಸ್ ಯು ಆರ್ ಕಮ್ಮಿಂಗ್ ಹಿಯರ್. ಐ ಆಮ್ ಸೋ ಹ್ಯಾಪಿ. ಅದಕ್ಕೆ ನೀಟಾಗಿ ಡ್ರೆಸ್ ಮಾಡಿಕೊಂಡು ನಿಮ್ಗೋಸ್ಕರ ಕಾಯ್ತಾ ಇದ್ದೆ. ಬನ್ನಿ ಬನ್ನಿ, ಯಾಕೆ ನಿಂತ್ಕೊಂಡಿದ್ದೀರಾ? ಪರವಾಗಿಲ್ಲ. ಓಕೆ, ನೋ ಪ್ರಾಬ್ಲಮ್. ಏನಿದು ಗಾಡಿ ತುಂಬಾ ಸ್ಮೂತ್ ಆಗಿ ಹೋಗ್ತಾ ಇದೆ? ಅರೆ, ಹಳೇದನ್ನೆಲ್ಲ ಮನ್ಸಲ್ಲಿ ಇಟ್ಕೋಬಾರ್ದಪ್ಪ. ಈಗ ನಾವೆಲ್ಲ ಒಂಥರ ಕುಚುಕು ಕುಚುಕು ಗೆಳೆಯರ್ತಾರ. ಹೇಳಿ, ಕುಚುಕು 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 ಹೇಳಿಪ್ಪ. ಅದೇ ಕುಚಿಕು ಕುಚಿಕು ಕುಚಿಕು. ಡಾನ್ ಚಡ್ಡಿ ದೋಸ್ತಿ ಕಣ್ಣು ಕುಚಿಕು. ಹಾಗೆ ಹಾ, ಹೀಗಿರ್ಬೇಕು. ಮನೆಯಲ್ಲಿ ಶುಭ ಕಾರ್ಯ ನಡೀತಿದೆ. ಎಂಥ ದುಶ್ಮನ್ಗಳಾದ್ರೂ ಹೀಗೆ ಒಂದಾಗ್ಬಿಡ್ಬೇಕು.
ನಮ್ದು ಬಿಡಿ ಒಂದ್ ಸಣ್ಣ ವಿಷಯ ಅಲ್ವಾ ಅಲ್ವಾ? ಏನೋಪ್ಪ ನಮಗ್ ಗೊತ್ತಿಲ್ಲ. ಇನ್ನು ಹಳೆ ಕೋಪ ಎಲ್ಲ ಮನ್ಸಲ್ಲೇ ಇದೆ. ಸರಿ ಬಿಡಿಪ್ಪ, ಅದಕ್ಕೆಲ್ಲ ನಾನೇ ಸಾರಿ ಕೇಳ್ತೀನಿ. SORRY ಸಾರಿ. ಈಗೆಲ್ಲ ಉಫಿ ಉಫಿ ಉಫಿ, ಓಕೆನಾ? ಸರಿ, ಈಗ ನಗ್ರಿ. ಅಯ್ಯ, ಮುಖನ ಯಾಕ್ರಮ್ಮ ಅಂತ ಉದಿಸ್ಕೊಂಡಿದ್ದೀರಾ? ಸ್ವಲ್ಪ ನಗ್ರಿ. ಅಯ್ಯ ನಗ್ರಮ್ಮ. ಓಕೆ ಓಕೆ, ನಾನು ರೂಮ್ ತೋರಿಸ್ತೀನಿ, ಬನ್ನಿ ಬನ್ನಿ. ಏಜೆ ಹತ್ರ ನಾವೇನೋ ಹೇಳಕ್ ಹೋದ್ವಿ. ಏಜೆ ನಮ್ಗೆ ಟ್ವಿಸ್ಟ್ ಕೊಟ್ಬಿಟ್ಟು ಇಲ್ಲಿ ಕಳ್ಸಿದ್ರು. ಎಲ್ಲ ನಮ್ ಕರ್ಮ. ಬಾಬಾ ಲಕ ಲಕ. ಕರೆಕ್ಟು, ಬಟ್ ನಾನು ಅವ್ರ ಹತ್ರ ಮಾತಾಡಿ ಎಲ್ಲ ಫ್ರೀಸ್ ಮಾಡಿದ್ದೆ. ಹಾಂ, ಕಮ್ಯುನಿಕೇಟ್ ಮಾಡಿದ್ದಾರಾ? ಕರೆಕ್ಟ್. ಏಜೆ ಓಕೆ ಫೈನ್, ಕನೆಕ್ಟ್ ಆಗ್ತೀನಿ ಆಮೇಲೆ ನಾನು. ಹೇಳಿ. ನಾನು ನಿಮ್ಮ ಹತ್ರ ಒಂದು ಪ್ರಶ್ನೆ ಕೇಳಬೇಕು. ಕೇಳು. ನೀವು ಶಿಶು ವಿಹಾರಕ್ಕೆ ಹೋಗಿದ್ರಾ? ವಾಟ್? ಆಗಿನ ಕಾಲದಲ್ಲಿ ಮಾಂಟೆಸರಿ, ಬೇಬಿ ಸಿಟ್ಟಿಂಗು, ಅಂಗನವಾಡಿ ಇದೇನು ಇರ್ಲಿಲ್ವಲ್ಲ, ಅದಕ್ಕೆ ಕೇಳ್ತಾ ಇರೋದು. ನೀವು ಶಿಶು ವಿಹಾರಕ್ಕೆ ಹೋಗಿದ್ರಾ? ಈಗ ಅದೆಲ್ಲ ಯಾಕೆ? ಕೇಳಿದ ಪ್ರಶ್ನೆಗೆ ನೀವು ಉತ್ತರ ಕೊಡ್ಬೇಕು. ಪ್ರಶ್ನೆ ಕೇಳಿದ್ಮೇಲೆ ಪ್ರಶ್ನೆನೇ ಮಾಡಬಾರ್ದು. ಉತ್ತರ ಕೊಡಿ ಏಜೆ. ನೀವು ಶಿಶು ವಿಹಾರಕ್ಕೆ ಹೋಗಿದ್ರಾ? ಹೋಗಿದ್ದೆ, ಅಮ್ಮನೆ ಕರ್ಕೊಂಡು ಹೋಗ್ತಿದ್ರು. ಮತ್ತೆ ಅಲ್ಲಿ ಪಾಠ ಮಾಡುವಾಗ ನಿದ್ದೆ ಮಾಡ್ತಾ ಇದ್ರಾ? ಇಲ್ವಲ್ಲ. ಮತ್ತೆ ಮೊದಲನೇ ಪಾಠನೇ ಮರ್ತು ಹೋಗಿದ್ದೀರಾ? ಮೊದಲನೇ ಪಾಠನ? ಏನದು? ಮೋಸ ಮಾಡಿದ್ರೆ ಆ ದೇವ್ರು ಕಣ್ ಕಿತ್ಕೋತಾನೆ ಅಂತ. ಇದು ಮರ್ತು ಹೋಗಿದ್ದೀರಾ ಅಥವಾ ನೆನ್ಪಿದ್ರು ಸುಮ್ಮನೆ ಇದ್ದೀರಾ? ಸರಿ, ನಿನಗೆ ಯಾರು ಮೋಸ ಮಾಡಿದ್ರು ಅದನ್ನು ಹೇಳಿ. ಅವ್ರ ಹೆಸರು ಅಭಿರಾಮ್ ಜೈಶಂಕರ್ ಅಂತ. ನಿಮ್ಗೆ ಗೊತ್ತಿರ್ಬೇಕು. ಅವ್ರು ನಂಗೆ ಮೋಸ ಮಾಡಿದ್ದಾರೆ. ಅವ್ರಿಗೇನ್ ಶಿಕ್ಷೆ ಕೊಡ್ತೀರಾ? ಅವ್ರು ನಿನಗೆ ಮೋಸ ಮಾಡಿದ್ದಾರೆ ಅಂದ್ರೆ ಕಠಿಣವಾದ ಶಿಕ್ಷಣ ಕೊಡ್ಬೇಕು. ಅದಕ್ಕೂ ಮೊದಲು ಏನು ಮೋಸ ಮಾಡಿದ್ರು ಅಂತ ಹೇಳು. ನೋಡಿ ಏಜೆ, ಅಭಿರಾಮ್ ಜೈಶಂಕರ್ ಇದಾರಲ್ಲ, ಅವರು ನನ್ನ ತಂಗಿ ಮದ್ವೆ ಮಾಡಿಸ್ತಾ ಇದ್ದಾರೆ. ಆದ್ರೆ ಹುಡುಗನ ಅವ್ರೊಬ್ರೆ ನೋಡಿದ್ರೆ ಹೇಗೆ? ಹುಡುಗಿ ಅಕ್ಕ ಆಗಿ ನಾನು ನೋಡ್ಬೇಕು ತಾನೆ. ಇದು ಮೋಸ ತಾನೆ. ಆಕ್ಚುಲಿ ಇದ್ರ ಬಗ್ಗೆ ಅಭಿರಾಮ್ ಹತ್ರ ಮಾತಾಡ್ದೆ. ಅವನು ಹೇಳಿದ್ದು ಲೀಲಾ ಅವರು ತುಂಬಾ ಬಿಜಿ ಇದ್ದಾರೆ, ಅದಕ್ಕೆ ಹೇಳಲಿಲ್ಲ. ಬಟ್ ಅವ್ರನ್ನ ಭೇಟಿ ಮಾಡಿಸೋದಕ್ಕೆ ಅಂತ ಒಂದಿನ ಫಿಕ್ಸ್ ಮಾಡ್ತೀನಿ, ಅವಾಗ ಅವರು ನೇರವಾಗಿ ಭೇಟಿ ಆಗ್ಬೋದು ಅಂತ ಹೇಳ್ದಪ್ಪ. ಹೌದಾ? ಯಾವಾಗ? ಹೇಳಿ 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 ಏಜೆ. ನನಗೆ ಗೊತ್ತಿಲ್ಲಪ್ಪ, ಅಭಿರಾಮ್ ಜೈಶಂಕರ್ ಗೊತ್ತಿರ್ಬೇಕು. ನೀನೇ ಹೋಗಿ ಕೇಳು. ಏಜೆ, ನಿಮ್ ಹತ್ರ ಕೇಳಕ್ ಧೈರ್ಯ ಇರಲಿಲ್ಲ, ಅದಕ್ಕೆ ಆತರ ಹೇಳ್ದೆ. ನೀವ್ ಅದನ್ನೇ ಹಿಡ್ಕೊಂಡು ನನ್ನ ಕಾಡಿಸ್ತಾ ಇದ್ದೀರಲ್ಲ. ನಾನ್ ರೇವತಿ ಮದ್ವೆ ಆಗೋ ಹುಡ್ಗನ ನೋಡ್ಲೇಬೇಕು. ಪ್ಲೀಸ್ 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 ಮೀಟ್ ಮಾಡಿಸಿ. ಸರಿ, ಯಾವಾಗ ಅಂತ ನಾ ಹೇಳ್ತೀನಿ, ರೆಡಿ ಆಗು. ಏನಂದ್ರಿ? 7 lakhs. ಓ ಮೈ ಗಾಡ್, ಅಷ್ಟು ದುಡ್ಡಿತ್ತೇನ್ರಿ ನಿಮ್ಮ ಹತ್ರ? PF ಅಕೌಂಟ್ ಅಲ್ಲಿ ಇತ್ತು, ಬ್ಯಾಂಕ್ ಅಕೌಂಟ್ ಬಂದಿರ್ಲಿಲ್ಲ ಅಷ್ಟೇ. ಹಾಗಾದ್ರೆ ನಾವು ಲಕ್ಷಾಧೀಶ್ವರು. ಅಕ್ಕ, ಆಯ್ಕೊಂಡು ತಿನ್ನೋರ್ಗೆ ತುಂಬ ಕೊಟ್ಟರು ತಿರ್ಗಿ ಎತ್ತದ್ ಬಿಡ್ಲಿಲ್ಲ ಅಂತ ಹಾಗಾಯ್ತು. ಸ್ವಾಮಿಗಳೇ, ದುಡ್ಡು ಯಾವಾಗ ಬರುತ್ತೆ? ಅದು ಬ್ಯಾಂಕ್ ಅಕೌಂಟಿಗೆ ಬಂದಿದೆ, ನಾಳೆ ಹೋಗಿ ವಿಡ್ರಾ ಮಾಡ್ಕೊಂಡ್ ಬರ್ತೀನಿ. 7 ಲಕ್ಷ, 7 lakhs. ಐ ವಾಂಟ್ ಟು ಸಿ. ಬೇಗ ಸಿ ಏನ್ ಮಾಡ್ರಿ, ಅಂದ್ರೆ ನೋಡೋ ಹಾಗೆ ಮಾಡಿ ಅಂತ. ತುಂಬಾ ನೋಡೋ ಹಾಗೆ ಮಾಡ್ರಿ ಪ್ಲೀಸ್. ಸ್ವಲ್ಪ ತಡ್ಕೊಳೆ, ನಾಳೆ ಬ್ಯಾಂಕ್ ಇಂದ ತಗೊಂಡು ಬಂದ್ಮೇಲೆ ತೋರಿಸ್ತೀನಿ ನಿನ್ಗೆ. ಅಕ್ಕ, ಇವ್ರಿಗೆ ಯಾಕಕ್ಕ ಇರ್ಬೇಕು? ಈಚೆನೆ ರೇವತಿ ಮದುವೆಗೆ ಎಲ್ಲ ವ್ಯವಸ್ಥೆ ಮಾಡ್ತೀನಿ, ಖರ್ಚೆಲ್ಲ ನೋಡ್ಕೊತೀನಿ ಅಂತ ಹೇಳಿದ್ರಲ್ವಾ? ಅಷ್ಟಾದ್ರೂ ಇವ್ರಿಗೆ ನಿರ್ದೇಶಕ್ಕೆ ಬಿಟ್ಟಿಲ್ಲ ನೋಡಿ. ಎಲ್ಲಾನು ಈಸಿಯಾಗಿ ಸಿಕ್ಕರೆ ಇವ್ರಿಗೂ ಹೀಗೆ ಸರು ಮೊದಲೇ ಕಿತ್ತೋದಿದ್ರು. ಇವ್ರಿಗೂ ಏನಾರು ಮಾಡ್ಕೊಂಡು ಹಾಳಾಗ್ಬಿಟ್ರು. ಹೋಗೋಣ. ಈಜೆ, ಏನ್ ಹೀಗೆ ಹೇಳ್ತಿದ್ದೀರಾ?
ನಾವ್ ಯಾರಿಗೋಸ್ಕರ ಮೀಟ್ ಆಗಕ್ ಬಂದಿದೀವಿ ಅನ್ನೋದ್ಕಿಂತ ಯಾರ್ ಮೀಟ್ ಆಗಕ್ ಬಂದಿದೀರಿ ಅನ್ನೋದು ಇಂಪಾರ್ಟೆಂಟು. ಮೀಟ್ ಆಗಕ್ ಬಂದಿರೋದು ಸೆಲೆಬ್ರಿಟಿ ಬಿಸ್ನೆಸ್ ಮ್ಯಾನ್ ಏಜೆ. ನೀವ್ ಬಂದಿದ್ದೀರಾ ಅಂದ್ಮೇಲೆ 1 ಅವರ್ ಮುಂಚೆ ಬಂದು ಕಾಯ್ತಾ ಇರ್ಬೇಕು ತಾನೆ. ಎಲ್ಲಿ ಬಂದೆ ಇಲ್ಲ ಹುಡ್ಗ? ಸರಿ, ನೀ ಇಲ್ಲೇ ಮಾತಾಡ್ಕೊಂಡು ನಿಂತಿರೋ, ನಾವ್ ಒಳಗೋ. ಏಜೆ ಪ್ಲೀಸ್, ಯಾವ್ದೋ ಹೊಸ ಜಾಗ ಕರ್ಕೊಂಡ್ ಬಂದು ನಾನು ಒಬ್ಳನ್ನ ಬಿಟ್ಟು ಹೋಗ್ತೀನಿ ಅಂತ ಹೇಳ್ತಿದ್ದೀರಲ್ಲ. ನಾನ್ ಮೊದ್ಲೇ ಅಮ್ಮಣ್ಣಿ ಪಾಪು ತರ ಇದೀನಿ. ಚಿಕ್ಕವಳು ಅಂತ ಯಾರಾದ್ರೂ ನನ್ನ ಕಿಡ್ನಾಪ್ ಮಾಡ್ಬಿಟ್ರೆ? ಸುಮ್ನೆ ಜೋಕ್ ಮಾಡ್ದೆ. ಏಜೆ, ನಾನು ಈಗ್ಲೇ ಹೇಳ್ತೀನಿ, ನಾನ್ ಒಪ್ಪಿದ್ರೆ ಮಾತ್ರ ಮದ್ವೆ, ಇಲ್ಲ ಅಂದ್ರೆ ನೋವೇ, ಚಾನ್ಸೇ ಇಲ್ಲ. ಮದ್ವೆ ಆಗೋವರೆಗೂ ಎಲ್ಲ ಚೆನ್ನಾಗೇ ಇರುತ್ತೆ. ಮದ್ವೆ ಆದ್ಮೇಲೆ ಚೆನ್ನಾಗಿರ್ಬೇಕು ಅಂದ್ರೆ ಒಪ್ಬೇಕಾದವರು ಬೇರೆಯವರಲ್ಲ, ಮದ್ವೆ ಆಗ್ಬೇಕಾದವ್ರು. ಅದು ಓಕೆ, ಅದ್ ನಂಗೂ ಗೊತ್ತು. ಆದ್ರೆ ಚುಕ್ಕಿನ ಚಿಕ್ಕ ವಯಸ್ಸಿಂದ ಬೆಳೆಸಿರೋಳು ನಾನಲ್ವಾ. ಅವಳು ನನ್ ಕಣ್ಣಿಗೆ ಇನ್ನು ಪುಟ್ಟ ಹುಡುಗಿ ತರಾನೇ ಕಾಣಿಸ್ತಾಳೆ. ಅವಳಿಗೆ ಕೆಟ್ಟದ್ ಯಾವ್ದು ಒಳ್ಳೇದ್ ಯಾವ್ದು ಅಂತ ಏನು ಗೊತ್ತಾಗಲ್ಲ. ಅದಕ್ಕೆ ಅವಳು ಮದ್ವೆ ಆಗೋ ಗಂಡನ ನಾನೇ ಓಕೆ ಮಾಡ್ಬೇಕು. ಅವಳಿಗೆ ಟೈಮ್ ಸೆನ್ಸು ಕಾಮನ್ ಸೆನ್ಸು ಎರಡೂ ಇದೆ. ಅಲ್ಲಿ ನೋಡಿ. ಚುಕ್ಕಿ, ಚುಕ್ಕಿ, ಚುಕ್ಕಿ. ಥ್ಯಾಂಕ್ ಯು. ಇಟ್ಸ್ ಓಕೆ. ಆಯ್ತು, ಸುಮ್ನೆ ಬಾ. ಹುಡುಗರೆಲ್ಲ ಸರಿ ಇಲ್ಲ, ಆ ಕಡೆ ನೋಡ್ಬೇಡ, ಸುಮ್ನೆ ಬಾ. ಹಾಯ್ ಬಾಬಾ. ಹಾಯ್ ರೇವತಿ, ಬಾ ಕುತ್ಕೋ. ಏಜೆ, ನನ್ ಹುಡ್ಗಿ ಬಂದಾಯ್ತು. ಎಲ್ಲಿ ಹುಡ್ಗ? ಹಲೋ ಬಾಸ್, ಥ್ಯಾಂಕ್ಸ್ ಹೇಳಾಯ್ತು ತಾನೆ. ಇನ್ನೇನು ಹಾರ ಹಾಕ್ಬಿಟ್ಟು ಸನ್ಮಾನ ಮಾಡ್ಬೇಕಾ? ಯಾಕ ಆತರ ಗುರಾಯಿಸ್ತಾ ಇದ್ದೀರಾ? ಯಾವತ್ತು ಹುಡುಗಿನ ನೋಡೇ ಇಲ್ವಾ? ಇವ್ರು ಯಾರು ಅಂತ ನಿಮಗ್ ಗೊತ್ತಾ? ಏಜೆ ನೋಡಿ ಯಾವ ತರ ಗುರಾಯಿಸ್ತಾ ಇದ್ದಾನೆ ಅಂತ. ಲೀಲಾ, ಕಾಮ್ ಡೌನ್. ರೇವತಿ ನೋಡಕ್ ಬಂದಿರೋ ಹುಡುಗ ಇವ್ರೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.